ಹೊಟ್ಟೆಗೂ ಲಕ್ವ ಹೊಡೆಯತ್ತ. ಹೊಟ್ಟೆಯೂ ಪಾರ್ಶ್ವವಾಯುವಿಗೆ ಒಳಗಾಗಬಹುದು ಅನ್ನೋದು ನಿಮಗ್ ಗೊತ್ತಾ? ಹೊಟ್ಟೆ ಉಬ್ಬರಿಸೋದು, ಹಸಿವಾಗದೆ ಇರೋದು, ಆಗಾಗ್ಗೆ ವಾಂತಿ ಆಗೋದು ಇವೆಲ್ಲವೂ ಸಾಮಾನ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದ್ರೂ ಸಮಸ್ಯೆ ಇದ್ದಾಗ ಕಾಣಿಸ್ಕೊಳ್ಳುತ್ತೆ. ಕೆಲವೊಮ್ಮೆ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಬಹುದು, ಕೆಲವೊಮ್ಮೆ ಊಟ ಮಾಡೋದಕ್ಕೆ ಇಷ್ಟವಾಗದೆ ಇರಬಹುದು, ಇನ್ನೂ ಕೆಲವೊಮ್ಮೆ ವಾಂತಿ ಆಗುವಂತೆ ಅನ್ನಿಸಬಹುದು. ಆದ್ರೆ ಔಷಧಿ ತೆಗೆದುಕೊಂಡ ಬಳಿಕ ಸಮಸ್ಯೆ ದೂರವಾಗತ್ತೆ. ಆದ್ರೆ ಒಂದು ಕಾಯಿಲೆಯಲ್ಲಿ ಮಾತ್ರ ಈ ಎಲ್ಲ ಸಮಸ್ಯೆಗಳು ಏಕಕಾಲದಲ್ಲಿ ಬರೋಕೆ ಶುರುವಾಗತ್ತೆ. ಆ ಕಾಯಿಲೆಯ ಹೆಸರು ಗ್ಯಾಸ್ಟ್ರೋಪರೆಸಿಸ್, ಹೊಟ್ಟೆಯ ಪಾರ್ಶ್ವವಾಯು ಅಥವಾ ಹೊಟ್ಟೆಯ ಲಕ್ವ ಅಂತಾನು ಇದನ್ನ ಕರೀತಾರೆ. ನಮ್ಮ ಹೊಟ್ಟೆ ಹೇಗೆ ಪಾರ್ಶ್ವವಾಯುವಿಗೆ ಒಳಗಾಗತ್ತೆ? ಗ್ಯಾಸ್ಟ್ರೋಪರೆಸಿಸ್ ಯಾಕೆ ಉಂಟಾಗತ್ತೆ? ಅದರ ಲಕ್ಷಣಗಳು ಯಾವ್ದ್ಯಾವ್ದು? ಗ್ಯಾಸ್ಟ್ರೋಪರೆಸಿಸ್ ಉಂಟಾದ್ರೆ ದೇಹದ ಮೇಲೆ ಅದರ ಪರಿಣಾಮ ಏನು? ಅದಕ್ಕೆ ಚಿಕಿತ್ಸೆ ಏನು? ಇದನ್ನ ನೋಡೋದಾದ್ರೆ, ಗ್ಯಾಸ್ಟ್ರೋಪರೆಸಿಸ್ ಅನ್ನೋದು ನಮ್ಮ ಹೊಟ್ಟೆಯ ಚಲನಶೀಲತೆ ಕಡಿಮೆಯಾಗುವ ಒಂದು ಸಾಮಾನ್ಯ ಕಾಯಿಲೆ. ಹೊಟ್ಟೆ ನಮ್ಮ ಜಠರ ವ್ಯವಸ್ಥೆಯ ಪ್ರಮುಖ ಅಂಗ ಆಗಿದ್ದು ಅಲ್ಲಿ ಗ್ಯಾಸ್ಟ್ರಿಕ್ ರಸಗಳು ತಿಂದ ಆಹಾರದೊಂದಿಗೆ ಸೇರುತ್ತೆ. ಆದ್ರೆ ಚಲನಶೀಲತೆ ಕಡಿಮೆಯಾದ್ರೆ ಈ ಪ್ರಕ್ರಿಯೆ ಕೂಡ ಕಡಿಮೆ ಆಗತ್ತೆ ಅಥವಾ ನಿಧಾನ ಆಗತ್ತೆ. ಗ್ಯಾಸ್ಟ್ರೋಪರೆಸಿಸ್ಗೆ ಸಾಮಾನ್ಯ ಕಾರಣ ಏನು ಅಂತಂದ್ರೆ ನಿಯಂತ್ರಣಕ್ಕೆ ಬಾರದ ಮಧುಮೇಹ. ಅದರಿಂದಾಗಿ ಹೊಟ್ಟೆಯ ನರಗಳು ಮತ್ತು ಸ್ನಾಯುಗಳ ಮೇಲೆ ಕೆಟ್ಟ ಪರಿಣಾಮ ಉಂಟಾಗತ್ತೆ. ಗ್ಯಾಸ್ಟ್ರಿಕ್ ಚಲನಶೀಲತೆ ಕಡಿಮೆಯಾಗತ್ತೆ. ಆಗ ನಾವು ತೆಗೆದುಕೊಳ್ಳುವ ಔಷಧಿ ಅಥವಾ ನಾವು ಸೇವಿಸುವಂತ ಆಹಾರ ನಿಷ್ಪ್ರಯೋಜಕ ಆಗತ್ತೆ ಮತ್ತು ಮಧುಮೇಹ ನಿಯಂತ್ರಣ ಕೂಡ ತಪ್ಪತ್ತೆ. ಹಾಗಾಗಿ ಗ್ಯಾಸ್ಟ್ರೋಪರೆಸಿಸ್ಗೆ ಸಾಮಾನ್ಯ ಕಾರಣ ಅಂತಂದ್ರೆ ರಕ್ತದಲ್ಲಿನ ಅನಿಯಂತ್ರಿತ ಸಕ್ಕರೆ. ಅದರ ಹೊರತಾಗಿ ಕೆಲ ಸಾಮಾನ್ಯ ಸೋಂಕುಗಳಿಂದ ಕೂಡ ಗ್ಯಾಸ್ಟ್ರೋಪರೆಸಿಸ್ ಉಂಟಾಗಬಹುದು. ಯಾರಾದ್ರೂ ಹೊಟ್ಟೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರೂ ಕೂಡ ಅದು ಬರಬಹುದು. ಇನ್ನು ಗ್ಯಾಸ್ಟ್ರೋಪರೆಸಿಸ್ ನ ಸಾಮಾನ್ಯ ಲಕ್ಷಣ ಏನು ಅಂತಂದ್ರೆ ಹೊಟ್ಟೆ ಉಬ್ಬರಿಸೋದು, ಹಸಿವಾಗದೆ ಇರೋದು, ಆಗಾಗ್ಗೆ ವಾಂತಿ ಅಥವಾ ವಾಂತಿ ಆಗುವಂತೆ ಅನ್ಸೋದು, ಜೊತೆಗೆ ತೂಕ ಕಮ್ಮಿ ಆಗೋದು ಕೂಡ ಇದರ ಲಕ್ಷಣ. ಗ್ಯಾಸ್ಟ್ರೋಪರೆಸಿಸ್ ನಿಂದಾಗಿ ಆಹಾರ ಜೀರ್ಣ ಆಗೋದಿಲ್ಲ, ಆಗಾಗ್ಗೆ ವಾಂತಿ ಆಗೋದ್ರಿಂದ ತೂಕ ಕೂಡ ಕಡಿಮೆ ಆಗುತ್ತೆ, ಅಜೀರ್ಣ ಆದಂತೆ ಅನ್ಸತ್ತೆ, ಆಹಾರ ಸೇವಿಸಬೇಕು ಅಂತಾನೆ ಅನ್ಸೋದಿಲ್ಲ, ಆಹಾರ ತೆಗೆದುಕೊಳ್ಳೋದೇ ಕಡಿಮೆ ಆಗ್ಬಹುದು, ಪೋಷಕಾಂಶಗಳ ಕೊರತೆಯಿಂದಾಗಿ ಅದರ ಕೆಟ್ಟ ಪರಿಣಾಮಗಳು ಕೂಡ ಕಾಣಿಸ್ಕೊಳ್ಬಹುದು. ಇನ್ನು ಗ್ಯಾಸ್ಟ್ರೋಪರೆಸಿಸ್ ಅನ್ನ ತಪ್ಪಿಸೋಕೆ ಸಕ್ಕರೆಯನ್ನ ನಿಯಂತ್ರಣ ಮಾಡುವುದು ಅತ್ಯಂತ ಮುಖ್ಯ. ರಕ್ತದಲ್ಲಿ ಸಕ್ಕರೆ ನಿಯಂತ್ರಣದಲ್ಲಿದ್ರೆ ಗ್ಯಾಸ್ಟ್ರೋಪರೆಸಿಸ್ ಬರೋ ಸಾಧ್ಯತೆಗಳು ಬಹಳ ಕಡಿಮೆ. ದೀರ್ಘಕಾಲದವರೆಗೆ ಸಕ್ಕರೆಯನ್ನ ನಿಯಂತ್ರಣ ಮಾಡೋಕಾಗದೇ ಇದ್ರೆ ಅದು ಹೊಟ್ಟೆಯ ನರಗಳು ಮತ್ತು ಸ್ನಾಯುಗಳ ಮೇಲೆ ಪರಿಣಾಮ ಬೀರತ್ತೆ ಮತ್ತದು ಗ್ಯಾಸ್ಟ್ರೋಪರೆಸಿಸ್ಗೆ ಕಾರಣ ಆಗಬಹುದು. ಸಕ್ಕರೆಯನ್ನ ನಿಯಂತ್ರಣ ಮಾಡೋದರ ಜೊತೆಗೆ ಶುಚಿ ಇಲ್ಲದ ಆಹಾರವನ್ನ ತೆಗೆದುಕೊಳ್ಳುವುದನ್ನು ಕೂಡ ತಪ್ಪಿಸಬೇಕಾಗತ್ತೆ. ಆರೋಗ್ಯಕರ ಆಹಾರ ಸೇವನೆ ಅಗತ್ಯ. ಎಂಡೋಸ್ಕೋಪಿ, ಎಲೆಕ್ಟ್ರೋಗ್ಯಾಸ್ಟ್ರೋಗ್ರಾಫಿನ್, ಗ್ಯಾಸ್ಟ್ರಿಕ್ ಎಂಟರಿಂಗ್ ಮೂಲಕ ಗ್ಯಾಸ್ಟ್ರೋಪರೆಸಿಸ್ ಅನ್ನ ಪತ್ತೆ ಹಚ್ಚಬಹುದು. ಗ್ಯಾಸ್ಟ್ರೋಪರೆಸಿಸ್ ಅನ್ನ ಕೆಲ ಔಷಧಿಗಳನ್ನ ಬಳಸಿ ದೂರ ಕೂಡ ಮಾಡಬಹುದು. ಅದಕ್ಕೆ ತಜ್ಞ ವೈದ್ಯರ ಪರಿಶೀಲನೆ ಮಾತ್ರ ಅಗತ್ಯ. ಕೆಲವು ಗಂಭೀರ ಸಂದರ್ಭಗಳಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆಯ ಅಗತ್ಯ ಬೀಳ್ಬಹುದು. ಇದಕ್ಕಾಗಿ ಗ್ಯಾಸ್ಟ್ರಿಕ್ ಬೈಪಾಸ್ ಅನ್ನ ಮಾಡಲಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.